ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗಾಗಲೇ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಾಧನೆಯನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂತಂದರೆ ಕೂಡ ಅದು ಆಗುತ್ತಾ? ನೋಡಿ, ರಾಜಕೀಯವನ್ನು ಆಳಬೇಕು ಅಂತಂದರೆ ತುಂಬ ಕಷ್ಟ ಇದೆ. ನೋಡಿ, ಒಂದು ಪಕ್ಷದಲ್ಲಿ ಹೋಗಿ ಸೇರ್ಕೋಬೇಕು, ಇಲ್ಲಾಂದರೆ ತಮ್ಮದೇ ಆದ ಒಂದು ಪಕ್ಷ ಕಟ್ಟಬೇಕು, ಇಲ್ಲಾಂದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗೇ ನಾನು ಚುನಾವಣೆಗೆ ನಿಲ್ತೇನೆ, ಮತವನ್ನು ಗೆಲ್ತೇನೆ ನಾನು ಅಂತ ಒಂದು ಧೈರ್ಯ ಇದ್ದರೆ ಬರ್ಬೋದಷ್ಟೇ. ಆದರೆ ನೋಡಿ ಸ್ನೇಹಿತರೆ, ನೀವು ಆಗಲೇ ಹಿಂದೆ ನೋಡಿರ್ಬೋದು, ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾವನ್ನು ಕೂಡ ಮಾಡಿದರು. ಸಿನಿಮಾ ಮಾಡಿದ್ಮೇಲೆ ನೆಕ್ಸ್ಟು ರಾಜಕೀಯಕ್ಕೆ ಬಂದರು. ನೋಡಿ, ರಾಜಕೀಯ ಅಂತಂದರೆ ಸಿನಿಮಾ ಅಂತಂದರೆ ಬೇರೆ ಅಲ್ಲ, ರಾಜಕೀಯ ಅಂದರೆ ಬೇರೆ ಅಲ್ಲ. ನೋಡಿ, ಬೇರೆ ಅಂದರೆ ಕ್ಷೇತ್ರ ಬೇರೆ ಇರ್ಬೋದು, ಆದರೆ ಒಂದು ಸಾಧನೆ ಅಚೀವ್ಮೆಂಟ್ ಅಂತಿದೆಯಲ್ಲ ರಾಜಕೀಯದಲ್ಲಿ ಅಚೀವ್ಮೆಂಟ್ ಮಾಡುವಂಥದ್ದು. ಆ ಅಚೀವ್ಮೆಂಟ್ ಮಾಡುವಂಥದ್ದು ಹೇಗೆ ಅಂತಂದರೆ ನೋಡಿ, ಒಂದೇ ಕ್ಷೇತ್ರದಲ್ಲಿ ಬೆಳಿಬೇಕು. ನೋಡಿ, ಒಂದೇ ಕ್ಷೇತ್ರ ಬಿಟ್ಟು ಹೋಗಬಾರ್ದು. ಬೆಳಿಬೇಕಂತಂದರೆ ಈಗ ರಾಜಕೀಯ ಕ್ಷೇತ್ರಕ್ಕೆ ಬರ್ತೀರಾ, ರಾಜಕೀಯ ಕ್ಷೇತ್ರನೇ ಫುಲ್ ಬೆಳಿಬೇಕಲ್ಲ, ನೀವು ಅಲ್ಲೇ ಕೆಲಸವನ್ನು ಕಲಿಬೇಕು. ಕಲಿತಾದ್ಮೇಲೆ ಜನಗಳಿಂದ ಮತವನ್ನು ನಾವು ಹೇಗೆ ಪಡಿಬೇಕು ಅನ್ನೋದನ್ನ ಕಲಿಬೇಕು. ಕಲಿತಾದ್ಮೇಲೆ ನೆಕ್ಸ್ಟು ರಾಜಕೀಯವನ್ನೇ ಆಳಬೇಕು ಅಷ್ಟೇ. ಸಿನಿಮಾದಲ್ಲೂ ನೋಡಿ, ಇವರೆಲ್ಲ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟು ಸಿನಿಮಾ ಆದಮೇಲೆ ರಾಜಕೀಯಕ್ಕೆ ಬರ್ತಾರಾ ಇವರೆಲ್ಲ? ಸಿನಿಮಾ ಕ್ಷೇತ್ರ ಬಿಟ್ಟು ರಾಜಕೀಯಕ್ಕೆ ಬಂದರೂ ಬರ್ಬೋದಾ? ಇಲ್ಲ ಮುಂದೆ ಏನಾದರೂ ರಾಜಕೀಯನೇ ಆಳ್ತಾರಾ? ಯಾಕೆಂತಂದರೆ ಸಿನಿಮಾದಲ್ಲಂತೂ ಸಾಧನೆ ಮಾಡಾಗಿದೆ ಇವರೆಲ್ಲ. ಸಿನಿಮಾದಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಾಗಿದೆ. ಸಿನಿಮಾ ಅಭಿಮಾನ ಬಿಟ್ಟು ಹಾಗಾದರೆ ನೆಕ್ಸ್ಟು ರಾಜಕೀಯಕ್ಕೆ ಬಂದರೆ ನಿಜವಾಗ್ಲೂ ಗೆಲ್ತಾರ ಅನ್ನೋದು ಮೇಯ್ನ್ ಅಲ್ಲಿ ಇರೋದು. ನೆಕ್ಸ್ಟು ನೋಡಿ ಸ್ನೇಹಿತರೆ, ನೋಡಿ ನಮ್ಮ ಜನ ಎಲ್ಲ ಜಾಸ್ತಿ ಕೊಡೋದೇ ದುಡ್ಡಿಗೆ ಬೆಲೆ ಜಾಸ್ತಿ. ನೋಡಿ, ನೀವು ಓಟ್ ಹಾಕ್ತೀರಾ ಅಂದರೆ ದುಡ್ಡು ಕೊಟ್ಟೇ ಕೊಡ್ತಾರೆ ಅವರು. ದುಡ್ಡು ಕೊಡ್ತೀರಾ ಅಂದರೆ ಓಟ್ ಹಾಕ್ತೀವಿ ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಸಿನಿಮಾದಲ್ಲಿ ಅಭಿಮಾನಿ ಸಂಪಾದಿಸ್ಬಿಟ್ಟೆ ಅಂತಂದು ಒಂದು ಆ ಕ್ಷಣ ಅದು ಬರಲ್ಲ. ಒಂದು ಅಭಿಮಾನ ಏನೋ ಸಂಪಾದಿಸ್ಬಿಟ್ಟಿದ್ದೀನಿ, ಅಭಿಮಾನಿಗಳು ನನಗೆ ತುಂಬಿ ತುಳುಕ್ತಾ ಇದ್ದಾರೆ, ಅದರಿಂದ ನಾನು ರಾಜಕೀಯಕ್ಕೆ ಹೋಗಿ ಸಾಧನೆ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಆಗದೇ ಇರೋ ಕೆಲಸ. ಸ್ನೇಹಿತರೆ ನೋಡಿ, ಒಂದು ಅಭಿಮಾನ ಅಂತಕ್ಕಂಥದ್ದು ಅವರ ಒಂದು ಸಿನಿಮಾದಿಂದ ಬಂದಿರ್ತಾರೆ, ಇಲ್ಲ ಅವರು ಒಂದು ಏನೋ ಫ್ಯಾನ್ಸ್ ಅಂತ ಏನು ನಾವು ಕರಿತೀವಿ, ಅದೆಲ್ಲ ಒಂದು ಅವರೊಂದು ಸಿನಿಮಾ ಮಾತ್ರ ಅಲ್ಲ, ಅವರ ಒಂದು ಮುಖದ ಕ್ಯಾರೆಕ್ಟರ್ ಏನಿರುತ್ತೆ ಮತ್ತು ಅವರ ಒಂದು ಸಾಂಗ್ಸ್ ಏನಿರುತ್ತೆ ಅದರಿಂದನೂ ಕೂಡ ಅಭಿಮಾನಿಗಳಾಗಿರ್ತಾರೆ ಕೆಲವರು. ನೀವು ನೋಡ್ತಾ ಇರ್ತೀರ, ಇವರೆಲ್ಲರೂ ಆದರೆ ಸಿನಿಮಾದಲ್ಲಿ ಮಾಡಿ ರಾಜಕೀಯಕ್ಕೂ ಹೋಗಿ ಸೋತಿದ್ದಾರೆ. ಎಷ್ಟೋ ಜನ ಗೆದ್ದಿದ್ದಾರೆ. ನೋಡಿ, ಜಗ್ಗೇಶ್ ಅವ್ರನ್ನೂ ಕೂಡ ಸಿನಿಮಾದಲ್ಲಿ ಕೂಡ ಹೋಗಿದ್ದಾರೆ, ರಾಜಕೀಯಕ್ಕೂ ಕೂಡ ಗೆದ್ದಿದ್ದಾರೆ. ಅಂಬರೀಷ್ ಅವರು ಕೂಡ ಹೋಗಿ ನೋಡಿರ್ಬೋದು, ರಾಜಕೀಯದಲ್ಲೂ ಕೂಡ ಗೆದ್ದಿದ್ದಾರೆ. ರಮ್ಯಾ ಅವರು ಕೂಡ ಗೆದ್ದು ಸೋತಿದ್ದಾರೆ. ಮತ್ತು ನೋಡಿ, ಸಿನಿಮಾದಲ್ಲೇ ಒಂದು ಕ್ಷೇತ್ರದಲ್ಲೇ ಒಂದು ದೊಡ್ಡ ಸಾಧನೆ ಮಾಡ್ತೀನಿ, ಹೆಸರು ಮಾಡ್ತೀನಿ ಅಂತ ನಿಂತರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಸಿನಿಮಾ ಅಂತಲ್ಲ, ನೀವು ರಾಜಕೀಯಕ್ಕೆ ಹೋಗಿ ರಾಜಕೀಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಯಾಕಾಗಲ್ಲ? ರಾಜಕೀಯದಲ್ಲೇ ನಾವು ಮಾಡ್ತೀವಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಬೆಳಿತೀವಿ ಅಂತ ಹೋದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡ್ಬೋದು. ಆದರೆ ಈಗ ಸಿನಿಮಾ ರಾಜಕೀಯ ಎರಡು ಮಿಕ್ಸ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂದರೆ ನೋಡಿ, ಈಗ ಆ ಕಡೆ ಶೂಟಿಂಗು ಕೂಡ ಟೈಮ್ ಕೊಡಬೇಕಾಗುತ್ತೆ, ಈ ಕಡೆ ಬಂದರೆ ನಾವು ರಾಜಕೀಯಕ್ಕೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಅಂದರೆ ಅದು ದೊಡ್ಡ ಒಂದು ಹೊರೆ ಬಿದ್ದಂಗೆ ಆಗುತ್ತೆ. ಆದ್ದರಿಂದ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರೋದನ್ನ. ಅವರು ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರ, ಸಿನಿಮಾದಲ್ಲಿ ನಾವು ಹೇಗೆ ಹಠ ತೊಟ್ಟು ನಿಲ್ತೀವೋ ಗೆಲ್ಲೋದಕ್ಕೆ, ಅಭಿಮಾನಿಗಳನ್ನ ಸಂಪಾದಿಸೋದಕ್ಕೆ, ರಾಜಕೀಯದಲ್ಲೂ ಅಷ್ಟೇ ಮುಖ್ಯ. ಅಭಿಮಾನಿಗಳನ್ನ ಸಂಪಾದಿಸೋದು ಅಷ್ಟೇ ಮುಖ್ಯ ಆಗಿರುತ್ತೆ. ನೋಡಿ, ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ಬುದ್ಧಿವಂತರಾಗಬೇಕು ನಾವಷ್ಟೇ. ರಾಜಕೀಯದಲ್ಲೂ ಕೂಡ ನಾವು ಗೆಲ್ಲಬೇಕು, ನಾವೊಂದು ಕ್ಷೇತ್ರನ ಆಳಬೇಕು, ಮತ್ತು ಆ ಕ್ಷೇತ್ರಕ್ಕೆ ನಾವು ಏನೋ ಒಂದು ಪತಿ ಆಗಬೇಕು. ಆ ಕ್ಷೇತ್ರಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕು, ಜನಗಳ ಅಭಿಮಾನವನ್ನು ಕಳಿಸ್ಬೇಕು, ಮತ್ತು ನೆಕ್ಸ್ಟ್ ವರ್ಷನೂ ನಾವೇ ಗೆಲ್ಲಬೇಕು ಅನ್ನೋ ಒಂದು ಹಠ ತೊಟ್ಟು ನಿಂತರೆ ಮಾತ್ರ ಅದರಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ಇಲ್ಲಾಂದರೆ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಸ್ನೇಹಿತರೆ, ಏನಂತಂದರೆ ರಾಜಕೀಯ ಅಂತಂದರೆ ನಮ್ಮ ಜನ ಏನೋ ಅಂದ್ಕೊಂಡ್ಬಿಟ್ಟಿರ್ತಾರೆ, ಏನೋ ಇಷ್ಟು ದುಡ್ಡು ಕೊಟ್ಟು ಕೋಟ್ ಹಾಕ್ಸ್ಕೊತಾರಲ್ಲ, ಅದರಿಂದ ನಾವು ಮಾಡ್ತೀವಿ ಅಂತೆಲ್ಲ ಏನೇನೋ ಕನ್ಸ್ಕೊಂಡಿರ್ತಾರೆ. ಅದೆಲ್ಲ ತಪ್ಪು. ನಮ್ಮದು ಜನ ಅಂದ್ಕೊಳ್ಳೋದು ದುಡ್ಡು ಕೊಟ್ಟಿದ್ದಾರೆ, ಏನೋ ಓಟ್ ಹಾಕ್ಸ್ಕೊತಾರೆ, ಅದೆಲ್ಲ ನಿಜಾನೇ, ಇಲ್ಲ ಅಂತಲ್ಲ. ಆದರೆ ಅದರೊಳಗಿರೋ ಒಂದು ಸವಲತ್ತೇ ಬೇರೆ ಇರುತ್ತೆ ಅವ್ರಿಗೆ. ಸವಲತ್ತು ಮಾತ್ರ ಅಲ್ಲ, ಸೌಕರ್ಯಗಳು, ಅವ್ರೊಳಗಿರೋ ಒಂದು ಟ್ಯಾಲೆಂಟ್ಗಳಿದೆಯಲ್ಲ, ಅದು ತುಂಬಾ ಬೇರೆ ಥರ ಇರುತ್ತೆ. ಅದೆಲ್ಲ ನಮ್ಮ ಜನಗಳಿಗೆ ಯಾರಿಗೂ ಕೂಡ ಗೊತ್ತೇ ಇರಲ್ಲ. ಮುಂದೆ ನೋಡಿ, ರಾಜಕೀಯದ ಬಗ್ಗೆ ಇನ್ನೂ ಭವಿಷ್ಯ ತಿಳ್ಕೊಬೇಕಂತಂದರೆ ನಮ್ಮ ಚಾನಲ್ನ ನೋಡ್ತಾ ಇರಿ ಯಾವಾಗಲೂ. ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಲೈಕ್ ಮಾಡಿ.